ನಮಸ್ಕಾರ ಕರ್ನಾಟಕ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬ್ಲಾಗ್ ಮುಖಾಂತರ ವಿಜಯನಗರ ಜಿಲ್ಲೆಯನ್ನು ತೋರಿಸ್ತೀನಿ ಅಂತ ಹೇಳಿದೆ. ಅದೇ ರೀತಿಯಾಗಿ ಇದು ಎರಡನೇ ವಿಡಿಯೋ. ಬರ್ರಿ ತೋರಿಸ್ತೀನಿ. ಇಲ್ಲೇ ನೆಕ್ಸ್ಟ್ ಮುಂದ್ಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಬರುತ್ತೆ ನೋಡ್ರಿ. ಇಲ್ಲೇ ಇದು ಕಾಲೇಜ್ಗೆ ಹೋಗಿ ರೋಡಲ್ಲಿ ಇದೆ. ಈ ಕಡೆ ಹಿಂಗೆ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡಿಗಿದೆ. ಹಿಂಗೆ ಸ್ಟ್ರೇಟ್ ಹೋಗ್ತಾ ಎಡಗಡಿಗೆ ಬರುತ್ತೆ ನೋಡ್ರಿ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್. ಚೆನ್ನಾಗಿದೆಯಾ ನೋಡ್ರಿ. ಮೊನ್ನೆ ಆಗಿರೋದು ಇನ್ನ ಇದು ಹಳೇದಿತ್ತು ಮೊದಲು ಇಲ್ಲಿ, ಮತ್ತೆ ಇದನ್ನ ಹೊಸದು ಮಾಡಿದ್ದಾರೆ ಇವಾಗ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡೋಣ. ಭಾರತದ 9ನೇ ಅತಿ ಎತ್ತರವಾದ ಧ್ವಜಸ್ತಂಭ ಇದೇ ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಇದೆ. 405 ಅಡಿ ಎತ್ತರದ ಧ್ವಜಸ್ತಂಭ. ಇವಾಗ ತೋರಿಸ್ತೀನಿ ನೋಡ್ರಿ. ಅಲ್ಲೇ ಹೋಗ್ತಾ ಇದ್ದೀನಿ, ಗ್ರೌಂಡಲ್ಲೇ ಇದೆ. ಬರ್ರಿ ನೋಡೋಣ. ಇದು ಭಾಳ ಹೆಮ್ಮೆ ಅನಿಸುತ್ತೆ ನಮಗೆ. ನಮ್ಮ ಹೊಸಪೇಟೆಯಲ್ಲಿ ಇಂಥ ದೊಡ್ಡ ಧ್ವಜಸ್ತಂಭ ಇದೆ ಅಂದರೆ ನಾವು ಹೊಸಪೇಟೆಯವ್ರು ಭಾಳ ಪುಣ್ಯ ಮಾಡಿದ್ದೀವಿ ನೋಡ್ರಿ. ತೋರಿಸ್ತೀನಿ ಇವಾಗ. ಇದೆ ನಮ್ಮ ಧ್ವಜಸ್ತಂಭ. ಇವಾಗ ಇದು ನೆಕ್ಸ್ಟ್ ಬರೋದು ಬಸವೇಶ್ವರ ಸರ್ಕಲ್ ಅಂತೇಳಿ ಎದುರಿಗೆ ಕಾಣ್ತಾ ಇದೆ. ಇದು ಸಿದ್ಧಿಪ್ರಿಯ ಕಲ್ಯಾಣ ಮಂಟಪ ಹತ್ರ ಇದೆ. ಈ ಕಡೆ ಡ್ಯಾಮ್ ರೋಡ್ ಅಂತ ಬರುತ್ತೆ ಎಡಗಡಿಗೆ. ಕಾಲೇಜ್ ಕಡೆಯಿಂದ ಸ್ಟೇಟ್ ಬಂದರೆ ಆ ಡ್ಯಾಮ್ ರೋಡಲ್ಲಿ ಇರೋದು. ಇದು ಹೊಸ್ದಾಗಿ ಮಾಡಿದ್ದಾರೆ, ಇಷ್ಟು ದಿವಸ ಇದ್ದಿಲ್ಲ, ಮೊನ್ನೆ ಮಾಡಿದ್ದಾರೆ. ಇದೇ ಬಸವೇಶ್ವರ ಸರ್ಕಲ್. ಚೆನ್ನಾಗಿದೆ ನೋಡ್ರಿ. ಖಂಡಿತ ಬರ್ರಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಹಾಗೆ ಇದು ಶಿರ್ಡಿ ಸಾಯಿಬಾಬಾ ದೇವಸ್ಥಾನ. ಇಲ್ಲೇ ಡ್ಯಾಮ್ ರೋಡಲ್ಲಿ ಬರುತ್ತೆ. ಇದು ಕೂಡ ಚೆನ್ನಾಗಿದೆ. ಇದು ಕೂಡ ನೋಡ್ರಿ. ಇವಾಗ ಸೂರ್ಯ ಕಾಣ್ತಾನೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ನಾವು ಬೆಳಗ್ಗೆ 5 ಗಂಟೆ 10 ನಿಮಿಷಕ್ಕೆ ಬಂದಿದ್ವಿ. ಆಲ್ರೆಡಿ ಇವಾಗ ಟೈಮ್ ಬಂದುಬಿಟ್ಟು 7 ಚಿಲ್ಲರೆ ಆಗ್ತಾ ಇದೆ. ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ಸೂಪರಾಗಿ ಕಾಣ್ತಾ ಇದೆ. ಇದು ಬಂದ್ಬಿಟ್ಟು APMC ತರಕಾರಿ ಮಾರ್ಕೆಟ್. ಇದು ಭಾಳ ದೊಡ್ಡದಿದೆ. ಇದಕ್ಕೆ 4 ಗೇಟ್ ಇದ್ದಾವೆ. ಹಂಗಾಗಿ ನಾವು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಇವತ್ತು ಸಂಡೇ ಇದೆ. ಎಲ್ಲ ಮಾರ್ಕೆಟ್ ಗಿರ್ಕೆಟ್ ಅಲ್ಲಿ ಇಲ್ಲಿ ಎಲ್ಲ ಫುಲ್ಲು ರಶ್ ಇರುತ್ತೆ. ನಮ್ಮ ಹೊಸಪೇಟೆ ನಾವು ಓದೋದು ಮೇನ್ ಎಲ್ಲ ಪ್ಲೇಸ್ಗಳು ಎಲ್ಲ ಫುಲ್ಲು ರಶ್ ಇವತ್ತು ಸಂಡೇ ದಿವಸ. ಹಾಗಾಗಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದು ನಾವು. ಬರ್ರಿ ನೆಕ್ಸ್ಟ್ ಇವಾಗ ನಿಮಗೆ ಜೋಳದ ರಾಶಿ ಗುಡ್ಡ, ಗುಂಡ ಫಾರೆಸ್ಟ್ ಅಂತ ಒಂದು ತುಂಗಭದ್ರಾ ಜಲಾಶಯ ಹಿಂದ್ಗಡೆ ಇದೆ. ಅದೊಂದು ತೋರಿಸ್ಕೊಂಬರ್ತೀನಿ. ಇದು ನೋಡ್ರಿ ಎಡಗಡೆ ಕಾಣ್ತಾ ಇದೆಯಲ್ಲ, ಇದೇ ಜೋಳದ ರಾಶಿ ಗುಡ್ಡ. ಇವಾಗ ಇದಕ್ಕೆ ಫುಲ್ ಹಿಂಗೆ ರೌಂಡ್ ಹೊಡಿತೀನಿ ನಾನು. ಆ ಸೈಡಿಂದ ಬರ್ತೀನಿ. ಮೇಲ್ಗಡೆ ಹೋಗಿ ಬಿಡ್ತಾ ಇಲ್ಲ. ಅದು ಆಗಸ್ಟ್ 15 ಇಲ್ಲ ಗಣರಾಜ್ಯೋತ್ಸವ ಇದ್ದರೆ ಮಾತ್ರ ಬಿಡ್ತಾ ಇದ್ದಾರೆ. ಯಾಕಂದರೆ ಕಾಮಗಾರಿ ನಡೀತಾ ಇದೆ ಮೇಲೆ, ಹಾಗಾಗಿ ಬಿಡ್ತಾ ಇಲ್ಲ.
ಎಷ್ಟು ಆಗುತ್ತೋ ಅಷ್ಟು ಸಾಧ್ಯ ಮಾಡ್ತೀನಿ ನೋಡೋದು ಹೋಗೋದು ಆದರೆ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಗಾಡಿ ಬಿಟ್ಟು ನಡ್ಕೊಂತ ಹೋಗಿ ತೋರಿಸ್ಬೇಕದು. ಅದು ಕೂಡ ಬೇರೆ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತೀನಿ. ಬರ್ರಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಹಾಗೆ ಔಟ್ ಸೈಡ್ ಬೈಪಾಸ್ ಇದು. ಈಗ ರೈಟ್ ಸೈಡಿಗೆ ಹೋದರೆ ಮರಮನಹಳ್ಳಿ, ಬೊಮ್ಮನಹಳ್ಳಿ ಮತ್ತು ಬೆಂಗಳೂರು ಹೈವೇ ಅದೆಲ್ಲ ಸಿಗುತ್ತೆ. ಲೆಫ್ಟ್ ಸೈಡ್ ಹೋದರೆ ಬಳ್ಳಾರಿ ಸಿಗುತ್ತೆ. ಅಂದರೆ ಔಟ್ ಸೈಡ್ ಸಿಟಿ ಟಚ್ ಇಲ್ದಂಗೆ ಹೊರಗಡೆ ಹೋಗಿ ಮಾಡಿರೋದು. ಮುಂದೆ ಕಡಿಮೆ ಸುರಂಗ ಮಾರ್ಗ ಇಲ್ಲೇ ಇರೋದು. ತೋರಿಸ್ತೀನಿ ಬರ್ರಿ ಹೋಗ ನಿಂಗೆ ನೆಕ್ಸ್ಟ್ ಮುಂದೆ. ನೋಡ್ರಿ ಇವಾಗ ಇದು ಬರ್ತವೆ ಟನಲ್ಗಳು 5.5 2 ಸುರಂಗ ಮಾರ್ಗಗಳು ಇದ್ದಾವೆ. ಹಿಂಗೆ ಹೋಗೋದೊಂದು ಬರೋದೊಂದು ಇದೇ ಮಾಡಿರೋದು. ತುಂಗಭದ್ರಾ ಜಲಾಶಯ ಪಕ್ಕದಲ್ಲೇ ಇದೆ. ಆ ಸೈಡು ಡ್ಯಾಮ್ ಇದೆ ನೀರಿಂದು. ತೋರಿಸ್ತೀನಿ ನೆಕ್ಸ್ಟ್ ಮುಂದೆ. ನೋಡ್ರಿ ಇಲ್ಲೇ ಇರೋದಿದೆ ರೈಟ್ ಸೈಡಿಗೆ ತುಂಗಭದ್ರಾ ಜಲಾಶಯ. ಸ್ವಲ್ಪ ಮುಂದೆ ಹೋದರೆ ಕಾಣುತ್ತೆ. ಇದು ಮೊನ್ನೆ ಮಾಡಿದ್ದಾರೆ ಎಲ್ಲ ಹೊಸದಾಗಿ. ಇಲ್ಲೇ ಇರೋದು ಗುಂಡಾ ಫಾರೆಸ್ಟ್ ಅಂತೇಳಿ ಒಂದು ಪಾರ್ಕ್ ಟೈಪು ಗಾರ್ಡನ್ ಟೈಪ್ ಮಾಡಿದ್ದಾರೆ. ಇದೇ ಜಲಾಶಯ ಪಕ್ಕದಲ್ಲೇ ಇದೆ. ತೋರಿಸ್ತೀನಿ ಬರ್ರಿ ಮುಂದೆ ಇದೆ. ನೋಡ್ರಿ ಇದೆ ರೈಟ್ ಸೈಡಲ್ಲಿ ಬರ್ತಲ್ಲ ತುಂಗಭದ್ರಾ ಜಲಾಶಯ. ಈ ಕಡೆ ಲೆಫ್ಟ್ ಸೈಡ್ ಅಲ್ಲೇ ಇದೆ ಪಾರ್ಕ್ ಗುಂಡಾ ಫಾರೆಸ್ಟ್ ಅಂತೇಳಿ. ತೋರಿಸ್ತೀನಿ ನೋಡ್ರಿ ಬರ್ರಿ ಹೋಗ ನಿಮಗೆ ಕೆಳಗಡೆ. ಇದು ಇವಾಗ ಸ್ವಲ್ಪ ಬಿಸಿಲುಗಾಲ ಇರೋದ್ರಿಂದ ನೀರು ಕಮ್ಮಿ ಆಗಿದ್ದಾವೆ. ಇದೇ ಎದುರಿಗೆ ಕಾಣುತ್ತಲ್ಲ ಇದೇ ಗುಂಡಾ ಫಾರೆಸ್ಟ್ ಅಂತೇಳಿ. ಒಳಗಡೆ ಎಲ್ಲ ಪಾರ್ಕು, ಹುಡುಗರಿಗೆ ಆಡೋಕೆ, ಮಕ್ಕಳಿಗೆ ಆಡೋಕ್ಕೆಲ್ಲ ಜೋಕಾಲಿ ಅವೆಲ್ಲ ಇದ್ದಾವೆ. ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ ಎದುರುಗಡೆ. ಇಲ್ಲಿ ಟಿಕೆಟ್ ಇದೆ, 10 ರೂಪಾಯಿದೆ ಟಿಕೆಟ್ ಅಷ್ಟೇ. ಇಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋದ್ರೆ ಇವತ್ತು ಯಾಕೋ ಬಂದಿದೆ. ಬರೀ ಈ ಕಡೆ ಹಾಗೆ ತೋರಿಸ್ತೀನಿ ಮುಂದೆ. ಇದೇ ಜಲಾಶಯ ಟಿ.ವಿ ಡ್ಯಾಮು ಹಿಂದ್ಗಡೆ ಇದು. ಆ ಕಡೆ ಮುಂದ್ಗಡೆ ಆ ಸೈಡು ತೋರಿಸ್ತೀನಿ. ಇವಾಗ ಇದು ಹಿಂದ್ಗಡೆ ನೋಡ್ರಿ ಫುಲ್ಲು ನೀರಿದ್ದಾವೆ. ಇದು ಸ್ವಲ್ಪ ಬಿಸಿಲು ಬಂದಿರೋ ಕಾರಣದಿಂದಾಗಿ ನೀರು ಕಮ್ಮಿ ಆಗಿದೆ. ಇದೇ ನೋಡ್ರಿ ಎದುರು ಕಾಣುತ್ತಲ್ಲ ಜೋಳದ ರಾಶಿ ಗುಡ್ಡ. ಹೇಳಿದೆ ಫುಲ್ ರೌಂಡ್ ಹೊಡಿತೀನಿ ಅಂತೇಳಿ. ಇವಾಗ ಈ ಸೈಡ್ ಹೋಗ್ತೀನಿ. ಆ ಸೈಡಿಂದ ಬಂದೀನಿ. ಈ ಸೈಡಿಂದ ಹೋಗಿ ಹಿಂಗಿದು ಬಳ್ಳಾರಿ ರೋಡ್ ಹೈವೇ ಬೈಪಾಸ್ ಮೇಲೆ ಇದೆಯಲ್ಲ, ಈ ಸೈಡಿಂದ ಹೋಗಿ ತೋರಿಸ್ತೀನಿ ನೋಡ್ರಿ. ಬರ್ರಿ ನೋಡೋಣ. ಸೂರ್ಯ ನೋಡ್ರಿ ಫುಲ್ ಕಣ್ಣಿಗೆ ಕುಗ್ತಾ ಇದ್ದಾನೆ. ಟೈಮ್ ಇವಾಗ ಬಂದುಬಿಟ್ಟು 9 ಗಂಟೆ ಆಗ್ತಾಯಿದೆ. ಸರಿ ಬರ್ರಿ ಸ್ಟಾರ್ಟ್ ಮಾಡೋಣ. ಇದು ಇನ್ನೂ ಬೈಪಾಸ್ ಕೆಲಸ ನಡೀತಾ ಇದೆ. ಹಂಗಾಗಿ ಈ ಕಡೆ ಕೆಳಗಡೆ ಹಿಡಿದು ಲೆಫ್ಟ್ ಸೈಡಿಂದ ಹಿಂಗೆ ಹೋಗಬೇಕು. ತೋರಿಸ್ತೀನಿ ನೋಡ್ರಿ. ಇವಾಗ ಕೆಳಗಡೆ ಹಿಡಿದು ಜೋಳದ ರಾಶಿ ಗುಡ್ಡ ಪಕ್ಕದಲ್ಲೇ ಹೋಗೋದು. ಇವಾಗ ಹಿಂಗೆ ಬಂದಿವಲ್ಲ, ಇವಾಗ ಹಿಂಗೆ ಹೋಗ್ಬೇಕು ನೋಡ್ರಿ. ತೋರಿಸ್ತೀನಿ ನೋಡ್ರಿ.
ಇಲ್ಲಿಗೆ ಈ ವಿಡಿಯೋ ಕೂಡ ದೊಡ್ಡದಾಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಜೋಳದ ರಸ್ತೆ ಹೋಗೋ ಎಂಟ್ರೆನ್ಸು ಮತ್ತು ನಮ್ಮ ಹಾಸ್ಪಿಟಲ್ ಇರ್ತಕ್ಕಂಥ ಮೇನ್ ಪ್ಲೇಸಸ್ಗಳು ಇನ್ನೂ ಇದ್ದಾವೆ, ತೋರಿಸ್ತೀನಿ. ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೆ ಧನ್ಯವಾದಗಳು. ನಮಸ್ಕಾರ ಕರ್ನಾಟಕ.